ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಅಂಕೋಲೆ ಮರ. ಅಂಕೋಲೆ ಅಂತಂದರೆ ಒಂದಕ್ಕೊಂದು ಜೇಂಟಿ ಆಗೋದು, ಅಂದರೆ ಒಂದೊಂದು ಬಿಟ್ಟು ಒಂದು ಇರ್ದಂಗೆ ಇರ್ತದಲ್ಲ, ಅದನ್ನು ಅಂಕೋಲೆ ಅಂತ ಅಂದ್ಬಿಟ್ಟು ಕರಿತಕ್ಕಂಥದ್ದು. ಅಂಕೋಲೆ ಮರ ಇದು, ಆಯಿತಾ. ಇದನ್ನು ಕೆಲವೊಂದು ಇದ್ರ ಬೀಜಗಳು, ಇದ್ರ ಕಾಯಿ ಮತ್ತು ಇದ್ರ ಕಾಂಡ, ಇದ್ರ ಎಲೆಗಳು, ಇದ್ರ ಬೇರು, ಇದನ್ನೆಲ್ಲ ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಬಳಸ್ತಕ್ಕಂಥ ವಿಧಿವಿಧಾನಗಳು ಇರ್ತದೆ. ಮತ್ತು ನಮ್ಮ ಒಂದು ವಾಮ ಮಾರ್ಗದಲ್ಲಿ ವಾಮಾಚಾರ, ಮಾಟ, ಮಂತ್ರ, ತಂತ್ರ, ಕುತಂತ್ರ ಪ್ರಯೋಗಗಳಲ್ಲಿ ಇದನ್ನು ವಶೀಕರಣ, ಆಕರ್ಷಣ, ದೇವತಾ ಪ್ರತಿಷ್ಠಾಪನೆಗಳಿಗೆ ಮತ್ತು ಚಕ್ರಸ್ಥಾಪನೆಗಳಿಗೆ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಇದನ್ನು ಉಪಯೋಗಿಸೋಂಥದ್ದು ಕ್ರಿಯೆಗಳು ಇರ್ತದೆ, ಆಯಿತಾ. ಇದು ಅಂಕೋಲೆ ಮರದ್ದು ಎಲ್ಲ ಪೂರ್ಣವಾಗಿರ್ತಕ್ಕಂಥ ಒಂದು ವಿಡಿಯೋ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯೆಗಳನ್ನ ನಿಮ್ಗೆ ಹೇಳಬೇಕು ಅಂತಂದರೆ ಇಂಥ ಒಂದು 200 ವೀಡಿಯೋ ಮಾಡಬೇಕು, 200-300 ವೀಡಿಯೋ ಮಾಡಿ ಹಾಕಬೇಕು. ಅಷ್ಟು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವನಸ್ಪತಿ ಇದು, ಅಷ್ಟು ಅತ್ಯದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಆಯಿತಾ. ಇದು ಅಂಕೋಲೆ ಬೀಜ ಇರ್ತಲ್ಲ, ಅಂಕೋಲೆ ಬೀಜನ ತೆಗೆದು ಅದನ್ನು ಚೆನ್ನಾಗಿ ಒಣಗಿಸಿ ಸೂರ್ಯಪುಟದಲ್ಲಿ ಇದ್ರ ಎಣ್ಣೆ, ಅಂಕೋಲೆ ಎಣ್ಣೆನ ತೆಗೆದು ಸೂರ್ಯಪುಟದಲ್ಲಿ, ಅಂದರೆ ಬಿಸಿಲಲ್ಲಿ ಇದ್ರ ಎಣ್ಣೆನ ತೆಗಿಬೇಕು. ತೆಗೆದು ಇದನ್ನು ಅಂಕೋಲೆ ಎಣ್ಣೆ ಒಳಗೆ ಕಪ್ಪು ಮಾಡೋದ್ರಿಂದ ಅಂಜನ ಕಪ್ಪು ಅಂತ ಎಲ್ಲ ಅಂತಿರಲ್ಲ, ಕಪ್ಪು ಮಾಡೋದ್ರಿಂದ ಇದು ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ತದೆ, ಆಯಿತಾ. ನಿಮಗೇನು ಬೇಕು ಅದು ಕಾಣಿಸ್ತದೆ. ಸರ್ವಾಂಜನ, ಭೂತಾಂಜನ, ನಾಗಾಂಜನ, ಎಲ್ಲ ಅಂಜನಗಳಿಗೂ ಇದು ಮುಖ್ಯವಾಗಿ ಬೇಕೇ ಬೇಕಾಗ್ತದೆ, ಆಯಿತಾ. ಅಂಜನಿಗೆ ಸಂಬಂಧಪಟ್ಟಂಗೆ ಇನ್ನು ಇದ್ರ ಒಂದು ಅಲ್ಪ ಮಾಹಿತಿ ಚಿಕ್ಕದಾಗಿ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿರೋಂಥವು ಎಲ್ಲ ಹೇಳಿ ಅದನ್ನು ತಿಳ್ಸ್ಕೊಂಡು ಕೊಡ್ತೀನಿ. ಏನಿದು ಕೆಲಸ ಮಾಡ್ತದೆ ಅಂತಂದರೆ, ಅಮಾವಾಸ್ಯೆ ಭಾನುವಾರ ಇದ್ದಂಥ ಸಂದರ್ಭ ಅಥವಾ ಮಂಗಳವಾರ ಇದ್ದಂಥ ಸಂದರ್ಭ, ಭಾನುವಾರ ಅಮಾವಾಸ್ಯೆ ಇತ್ತು ಅಂದರೆ ಶನಿವಾರ ದಿವಸ ನೀವು ಸಾಯಂಕಾಲ ಹೋಗಿ ಒಂದು ಚಂಬು ಅಥವಾ ಒಂದು ಬಿಂದಿಗೆ ನೀರು ಹಾಕಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ, ವಿಭೂತಿ, ಗಂಧ, ಅಕ್ಷತೆ, ಅರಿಶಿಣ, ಹೋಮ ಈ ಥರದ್ದೆಲ್ಲ ಇಟ್ಟು ಪೂಜೆ ಮಾಡಿ ಭೋಗಾದಿಗಳನ್ನು ಮಡಗಿ, ಇದಕ್ಕೆ ಒಂದು ಸ್ವಲ್ಪ ಪೂರ್ಣವಾಗಿರ್ತಕ್ಕಂಥ ಒಂದು ಕೆಂಪು ಅಕ್ಷತೆನ ಅಭಿಮಂತ್ರಿಸಿ ಬಲಗೈಯಲ್ಲಿ ಇಟ್ಕೊಂಡು ಅಕ್ಷತೆನ ಓಂ ನಮೋ ಭಗವತೆ ಕಾಳಿಕೆ ಮಹಾಕಾಳಿ ಸರ್ವದೋಷ ನಿವಾರಿಣಿ ಸರ್ವಗ್ರಹ ಉಚ್ಚಾಟಿನಿ ಮಾಂ ರಕ್ಷಯ ಮಮ ಶತ್ರು ತಾಡಯ ಕ್ರೀಂ ಹಂ ಫಟ್ ಸ್ವಾಹ ಅನ್ನೋ ಮಂತ್ರದಿಂದ ಅಭಿಮಂತ್ರಿಸಿ ಇದನ್ನು ಆ ಅಕ್ಷತೆನ ಈ ಗಿಡದ ಮೇಲೆ ಹಾಕಿ, ಗಿಡದ ಬುಡಕ್ಕೆ ಹಾಕಿ ನಮಸ್ಕಾರ ಮಾಡಿಕೊಂಡು 11 ಅಥವಾ 7 ಪ್ರದಕ್ಷಿಣೆಯನ್ನು ಮಾಡಿ ವಾಪಸ್ ಬಂದುಬಿಡ್ಬೇಕು. ಹಿಂದಿರುಗಿ ನೋಡಬಾರ್ದು, ಆಯಿತಾ. ವಾಪಸ್ ಬಂದು ಮಾರನೇ ಬೆಳಿಗ್ಗೆ ಹೋಗಿ ಅದ್ರ ಕಾಂಡನ, ಈ ಕೊಂಬೆಗಳು ಏನು ತೋರಿಸ್ತಾ ಇದ್ದಾನೆ, ಈ ಕೊಂಬೆನ ಒಂದು ಸ್ವಲ್ಪ ಅರ್ಧ ಅಡಿ 2 ಕೊಂಬೆನ ಮುಳ್ಳಿರೋ ಅಂಥವು, ಈ ಅಂಕೋಳೆ ಮುಳ್ಳು ಐತಲ್ಲ, ಆ ಮುಳ್ಳಿರೋ ಅಂಥದ್ದನ್ನ ನೋಡ್ಕೊಂಡು 2 ಕೊಂಬೆನ ಕತ್ತರಿಸಿ, ಆ ಕತ್ತರಿಸಿರೋ ಅಂಥದ್ದನ್ನ ನೆಲಕ್ಕೆ ಮುಟ್ಟಿಸ್ದಂಗೆ ತಗೊಂಬಂದು ಅದನ್ನ ಮನೆ ಒಳಗಡೆ ಬಾಗಿಲು ಅಂತ ವಾಸ್ಕಲು ಅಂತಾರಲ್ಲ, ಅಲ್ಲಿ ಎರಡನ್ನೂ ಪಾರ್ವತಿ ಸ್ವರೂಪ ಕಾಳಿ ಮಹಾಕಾಳಿ ಸ್ವರೂಪ ಅದನ್ನು ಕಟ್ಟೋದ್ರಿಂದ ಮನೆಗೆ ಯಾರೇ ಮುಟ್ಟಾದವರು ಅಂಥವ್ರು ಇಂಥವ್ರು ಬಂದರು, ಆಮೇಲೆ
ಕೆಲವೊಂದು ಕೆಟ್ಟ ವ್ಯಕ್ತಿಗಳು ಅಂದರೆ ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತಲೇ ಬರ್ತಾರಲ್ಲ, ಅಂಥವ್ರು ಬಂದರೂ ಅವ್ರ ಮನಸ್ಥಿತಿಗಳೇ ಚೇಂಜ್ ಮಾಡೋ ಅಂಥ ಒಂದು ಶಕ್ತಿ ಒಂದು ವನಸ್ಪತಿಗೆ ಐತೆ. ಆಯಿತಾ? ನಿಮಗೆ ಏನೋ ಕೆಟ್ಟದ್ದು ಮಾಡಬೇಕು ಅಂತಲೇ ನಿಮಗೇನೋ ಕೆಟ್ಟದ್ದು ಮಾಡಬೇಕು ಅಂತಲೇ ನಿಮ್ಮ ಮನೆಗೆ ಬಂದಾಗ ಅವ್ರಿಗೆ ಆ ಥರ ಮನಸ್ಥಿತಿ ಬರೋಲ್ಲ. ಯಾಕೆ ಬೇಕು ಅಂತಂದ್ಬಿಟ್ಟು ಎದ್ದು ಹೊರಟೋಗ್ತಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋವಂಥದ್ದು. ಆಯಿತಾ? ಯಾರೇ ನಿಮ್ಗೆ ಏನೇ ಮಾಡಬೇಕು ಏನೇ ಒಂದು ಕೆಟ್ಟದ್ದು ಮಾಡಬೇಕು ಅಂತಂದ್ರೂ ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡಿ ಅವ್ರನ್ನ ವಾಪಸ್ ಕಳಿಸೋಂಥ ಒಂದು ಶಕ್ತಿ ಈ ಒಂದು ಅಂಕೋಲೆ ಮರಕ್ಕೆ, ಅಂಕೋಲೆ ಗಿಡದ ಒಂದು ಕಡ್ಡಿಗೆ ಶಕ್ತಿ ಇದೆ. ಆಯಿತಾ? ಇದನ್ನು ನಿಮ್ಮ ಮನೆಗೆ ಕಟ್ಕೊಳ್ಳಿ, ತಿಳ್ಕೊಳ್ಳಿ, ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಗಳು ಸಾಕಷ್ಟು ರೀತಿಯಲ್ಲಿ ಇದ್ದಾವೆ. ಮುಂದಿನ ಒಂದು ಕಾಲಘಟ್ಟದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.